ಇವತ್ತು ಅಮೇರಿಕದಲ್ಲಿ ಹೇಗೆಲ್ಲ ಕ್ರಾಂತಿ ನಡೀತಾ ಇದೆ, ಯಾವುದೆಲ್ಲ ಸಾಧ್ಯ ಆಗ್ತಾ ಇದೆ. ಸ್ವಾಮಿ ವಿವೇಕಾನಂದರು ಅಂದು ಹೇಳಿದರು, ಅಮೇರಿಕದಲ್ಲಿ ಎಲ್ಲದೂ ಇದೆ, ಆದರೆ ಒಂದಿಲ್ಲ, ಮನಃಶಾಂತಿ ಜೀವನವನ್ನು ನಿರ್ಮಿಸುವಂತಹ ಸಂಸ್ಕೃತಿ ಸಂಸ್ಕಾರ ಜೀವನ ಮೌಲ್ಯ ಇಲ್ಲ. ಭಾರತೀಯ ಭವ್ಯ ಪರಂಪರೆಯ ಈ ಒಂದು ಭದ್ರ ಬುನಾದಿಯ ವೇದಾಂತದ ಸತ್ಯವನ್ನು ಅಮೇರಿಕಕ್ಕೆ ನಾನು ತೆಗೆದುಕೊಂಡು ಹೋಗಿ ಅಮೇರಿಕನವರಿಗೆ, ಅಮೇರಿಕದ ಬಂಧು ಬಾಂಧವರಿಗೆ, ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಯಾವುದೇ ಒಂದು ಜಾತಿಯವರು ಇರಲಿ, ಅವರಿಗೆ ಭಾರತೀಯ ವೇದಾಂತದ ಸತ್ಯವನ್ನು, ಮಹಿಮೆಯನ್ನು ಕೊಡಮಾಡ್ತೇನೆ. ತನ್ಮೂಲಕ ಇಡೀ ಒಂದು ಜಗತ್ತು ಭಾರತದ ಕಡೆ ಮುಖ ಮಾಡುತ್ತೆ ಅಂತ ಹೇಳಿದ್ರಲ್ಲ. ಇವತ್ತು ಎಷ್ಟೋ ಜನ ಇವತ್ತು ಕ್ರೈಸ್ತ ಬಂಧು ಬಾಂಧವರು ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾರೆ, ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾರೆ, ಯೋಗದ ಅಭ್ಯಾಸದಲ್ಲಿದ್ದಾರೆ, ಪ್ರಾಣಾಯಾಮವನ್ನು ಮಾಡ್ತಾ ಇದ್ದಾರೆ, ಧ್ಯಾನದಲ್ಲಿ ಒಳಗಾಗ್ತಾರೆ. ಅಂತಂದರೆ ಅಂದು ಸ್ವಾಮಿ ವಿವೇಕಾನಂದರು ತನ್ನ ಹೆಜ್ಜೆಯನ್ನು ಅಮೇರಿಕದಲ್ಲಿ ಊರಿದ್ರಲ್ಲ, ಅಮೇರಿಕದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ರಿಂದ ಇವತ್ತು ಇಂಥ ಒಂದು ಕ್ರಾಂತಿ ಜಗತ್ತಿನಲ್ಲಿ ಆಗ್ತಾ ಇದೆ. ಅದಕ್ಕೆ ನಾವು ಸ್ವಾಮಿ ವಿವೇಕಾನಂದರಿಗೆ ಯಾವತ್ತೂ ಅದನ್ನು ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಜಗತ್ತು ಕಂಡಂತಹ, ಭಾರತ ಕಂಡಂತಹ ಶ್ರೇಷ್ಠ ಪಂಡಿತ, ಶ್ರೇಷ್ಠ ಮೇಧಾವಿ. ಅವರು ಸ್ವಾಮಿ ವಿವೇಕಾನಂದರ ಒಂದು ವ್ಯಕ್ತಿತ್ವವನ್ನು ನೋಡಿ ತಿಳಿದು ಆದರ್ಶವನ್ನು ಮೆಲುಕು ಹಾಕಿ ಒಂದು ವಿಶೇಷ ಸಂದೇಶವನ್ನು ಸಾರ್ತಾರೆ ಅಂದಿನ ಮೆದ್ರಾಸ್ ಭಾಗದಲ್ಲಿ. ಸ್ವಾಮಿ ವಿವೇಕಾನಂದರು ಹುಟ್ಟದೇ ಇದ್ದಿದ್ರೆ, ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗದೇ ಇದ್ದಿದ್ರೆ, ಸನಾತನ ಹಿಂದೂ ಧರ್ಮ ಇನ್ನಷ್ಟು ಛಿದ್ರ ಆಗ್ತಾ ಇತ್ತು, ಭಾರತವೂ ಛಿದ್ರ ಆಗ್ತಾ ಇತ್ತು. ಆದರೆ ಯಾವಾಗ ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದರೂ, ಅಮೇರಿಕದ ವಿಶ್ವಧರ್ಮ ಸಮ್ಮೇಳನದ ಮೂಲಕ ಜಗದ್ವಿಖ್ಯಾತರಾದರೂ, ಅಂದಿನಿಂದ ಭಾರತ ಇನ್ನಷ್ಟು ಬಲವಾಯಿತು, ಸನಾತನ ಹಿಂದೂ ಧರ್ಮ ಇನ್ನಷ್ಟು ಭದ್ರವಾಯಿತು. ಮಾತ್ರವಲ್ಲ, ಭಾರತದ ಒಂದು ಸ್ವಾತಂತ್ರ್ಯ ಏನೆಲ್ಲ ಸಿಕ್ತು, ಭಾರತದ ಸ್ವಾತಂತ್ರ್ಯ ಸಿಗಲಿಕ್ಕೆ ಅಂದು ಸ್ವಾಮಿ ವಿವೇಕಾನಂದರು ಅಮೇರಿಕದಲ್ಲಿ ಮೊಳಗಿದಂತಹ ಸಂದೇಶ ಎಲ್ಲ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಬಹುದೊಡ್ಡ ಸ್ಫೂರ್ತಿಯಾಗಿತ್ತು. ಅಂಥ ಒಂದು ದಿವ್ಯ ಚೇತನ ಸ್ವಾಮಿ ವಿವೇಕಾನಂದರಿಗೆ ನಾನು ತಲೆ ಬಾಗ್ತೇನೆ ಅಂತ ಹೇಳಿ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ಅದನ್ನು ಬರೀತಾರೆ. ಎಂಥ ವ್ಯಕ್ತಿತ್ವ, ಎಂಥ ಒಂದು ಜೀವನ, ಎಂಥ ಒಂದು ಸಂದೇಶ. ನಾವೀ ಒಂದು ಹಿನ್ನೆಲೆಯಲ್ಲಿ ಡಿವೈನ್ ಪಾರ್ಕ್ ಕೂಡ ಸ್ವಾಮಿ ವಿವೇಕಾನಂದರ ವಿಶೇಷವಾದಂಥ ಒಂದು ಮಹಿಮೆಯನ್ನು ತನ್ನದೇ ರೀತಿಯಲ್ಲಿ ಸಮಾಜಕ್ಕೆ ಅರ್ಪಿಸ್ತಾ ಇರುವಂತಹ ಒಂದು ವಿಶೇಷವಾದಂಥ ಒಂದು ಸಂಸ್ಥೆ. ಜಾತಿ ಮತ ಕುಲಗೋತ್ರ ಭೇದ ಭಾವವಿಲ್ಲದೆ ಸರ್ವರು ನಮ್ಮವರು, ನಮ್ಮ ಬಂಧು ಬಾಂಧವರು, ವಿಶ್ವ ಬಂಧು ಪರಿಷತ್ ಅನ್ನುವಂತಹ ಧ್ಯೇಯ ಉದ್ದೇಶಕ್ಕೆ ಅನುಗುಣವಾಗಿ ಹಲವಾರು ಸೇವೆ ತ್ಯಾಗದ ಚಟುವಟಿಕೆಯನ್ನು ಸಮಾಜಮುಖಿಯಾಗಿ ಜಗತ್ತಿನ ಜನರ ಒಳಿತಿಗಾಗಿ, ಜಗತ್ತಿನ ಜನರ ಶ್ರೇಯಸ್ಸಿಗಾಗಿ 1986 ಜನವರಿ 14 ಉದ್ಘಾಟನೆಗೊಂಡಂತಹ ಸಂಸ್ಥೆ ಅದು ಡಿವೈನ್ ಪಾರ್ಕ್. ಪರಮಪೂಜ್ಯ ಡಾಕ್ಟರ್ ಜಿ ಅವರು ಡಿವೈನ್ ಪಾರ್ಕಿನ ಸಂಸ್ಥಾಪಕರಾಗಿ ತನ್ನ ಸಂಪೂರ್ಣ 50 ವರ್ಷದ ಒಂದು ಜೀವನವನ್ನು 50 ವರ್ಷ ಸಂಪೂರ್ಣವಾಗಿ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ, ಭಾರತೀಯ ಭವ್ಯ ಪರಂಪರೆಯ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾದಂಥ ಒಂದು ಜನರಿಗೆ ಇನ್ನಷ್ಟು ಕಲ್ಯಾಣ ಆಗಬೇಕು, ಜನರಿಗೆ ಸಂಸ್ಕೃತಿ ಸಂಸ್ಕಾರ ಜೀವನ ಮೌಲ್ಯವನ್ನು ತುಂಬಿಸಬೇಕನ್ನುವಂಥ ಒಂದು ಚಿಂತನೆಯಲ್ಲಿ ಸರಳತೆ, ಶೂನ್ಯತೆ, ಧನ್ಯತೆ, ಭವ್ಯತೆ ಹಾಗೂ ವಿಶಾಲತೆಗೆ ಅನುಗುಣವಾಗಿ ಭಕ್ತಿ, ಶ್ರದ್ಧೆ, ಶರಣಾಗತಿ, ವ್ಯಾಕುಲತೆ, ಏಕಾಗ್ರತೆ, ಏಕನಿಷ್ಠೆಯ ಒಂದು ಸಂಗಮವಾಗಿ ಶ್ರೀ ಗುರೂಜಿಯವರಲ್ಲಿ ಶರಣಾಗಿ, ಸ್ವಾಮಿ ವಿವೇಕಾನಂದರ ಚೈತನ್ಯದಲ್ಲಿ ಶರಣಾಗಿ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶ ಆದರ್ಶ ವ್ಯಕ್ತಿತ್ವಕ್ಕೆ ತಲೆಬಾಗಿ ಆಕರ್ಷಿತರಾಗಿ ತಾನು ವೈದ್ಯಕೀಯ ವ್ಯಾಸಂಗ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ವ್ಯಾಸಂಗವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ 1970ರಿಂದ 75ನೇ ಇಸವಿಯ 5 ವರ್ಷದ ವೈದ್ಯಕೀಯ ವ್ಯಾಸಂಗದ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ವ್ಯಕ್ತಿತ್ವ ಸಂದೇಶದ ಸದ್ಗ್ರಂಥ ಪಠಣ, ಸ್ವಾಮಿ ವಿವೇಕಾನಂದರ ವಿಶೇಷವಾದಂತಹ ಶಕ್ತಿಯನ್ನು ಹೊತ್ತಂತಹ ಚಿಂತನೆಗಳು ಪೂಜ್ಯ ಡಾಕ್ಟರ್ ಜಿ ಅವರಿಗೆ ಆಕರ್ಷಿತರಾಗಿ ಶ್ರೀ ಗುರೂಜಿ ಅಂತ ವಿಶೇಷವಾಗಿ ಗೌರವದಿಂದ ಸಂಬೋಧಿಸಿ ಅವರ ಆಧ್ಯಾತ್ಮಿಕ ಗುರು ಆಗಿನ
ಶ್ರೀರಾಮಕೃಷ್ಣ ಆಶ್ರಮ ಮೈಸೂರಿನ ಅಧ್ಯಕ್ಷರಾಗಿದ್ದ ಶ್ರೀರಾಮಕೃಷ್ಣ ವಿದ್ಯಾಶಾಲೆಯ ಮುಖ್ಯ ಪ್ರಾಂಶುಪಾಲರಾಗಿದ್ದ ಸ್ವಾಮಿ ಜಗದಾತ್ಮಾನಂದಜಿಯವರ ವಿಶೇಷವಾದಂಥ ಒಂದು ಪ್ರೇರಣೆ, ಚೈತನ್ಯಕ್ಕೆ ಅನುಗುಣವಾಗಿ ಯಾರು ಕಠಿಣವಾದ ಸಾಧನೆಯನ್ನು ಮಾಡ್ತಾರೆ, ಭಕ್ತಿ ಶ್ರದ್ಧೆಯಿಂದ ಶರಣಾಗ್ತಾರೆ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶವನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಆ ಭಕ್ತಿ ಇದ್ದರೆ ಸ್ವಾಮಿ ವಿವೇಕಾನಂದರು ಎಂಥವರಿಗೂ ಪ್ರಕಟಗೊಳ್ತಾರೆ ಅಂತ ಯಾವಾಗ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿದ್ರಲ್ಲ, ಪೂಜ್ಯ ಡಾಕ್ಟರ್ ಜಿಯವರು ಅವರ ವೈದ್ಯಕೀಯ ವ್ಯಾಸಂಗದ ಜೊತೆಯಲ್ಲಿ ಕ್ಲಾಸಿಗೂ ಫಸ್ಟ್ ಬರ್ತಾ, ಕ್ಲಾಸಿನಲ್ಲೂ ಫಸ್ಟ್ ರ್ಯಾಂಕನ್ನು ಪಡಿತಾ, ವಿದ್ಯಾಭ್ಯಾಸದಲ್ಲೂ ಮುಂದೆ ಇದ್ದು ಸ್ವಂತ ಅಡುಗೆಯನ್ನು ಮಾಡಿಕೊಂಡು ಅತ್ಯಂತ ಸರಳವಾಗಿ ಅಂಥ ಕಠಿಣ ಬಡತನದ ದಿನಚರಿಯ ಮಧ್ಯೆ ಭಗವಂತನಲ್ಲಿ ಕಾಡಿ ಬೇಡಿ ಶರಣಾಗಿ ಶ್ರೀ ಗುರೂಜಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರಿಗೆ ಗೌರವವನ್ನು ತುಂಬಿಸಿ ಗೌರವದಿಂದ ಸ್ವಾಮಿ ವಿವೇಕಾನಂದರಲ್ಲಿ ಶರಣಾಗಿ, ಖಂಡಿತ ನನಗೆ ನಿಮ್ಮ ಒಂದು ವಿಶೇಷವಾದ ಶಕ್ತಿ ಸಂಚಲನ ಆಗಲಿ, ನಿಮ್ಮ ವಾಣಿ ದರ್ಶನದ ಭಾಗ್ಯವನ್ನು ಕರುಣಿಸಿ ಅಂತ ಹೇಳಿ ಪ್ರಾರ್ಥಿಸಿ ವಿಶೇಷ ರೀತಿಯಲ್ಲಿ ಹಗಲಿರುಳು ಶ್ರಮಿಸಿ ಶ್ರೀ ಗುರೂಜಿಯವರ ವಾಣಿ ದರ್ಶನವನ್ನು ಪಡೆದಂತಹ ಶ್ರೇಷ್ಠ ಒಂದು ದೇವ ಪುರುಷ ಇದ್ದರೆ ಅದು ಪೂಜ್ಯ ಡಾಕ್ಟರ್ ಜಿಯವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ನಾವು ಇಂದಿನ ಒಂದು ಸಮಾಜದಲ್ಲಿ ಸಾರ್ಥಕವಾದಂಥ ಒಂದು ಬಾಳ್ವೆಯನ್ನು ಬದುಕುವುದೇ ಕಷ್ಟ ಆಗ್ತಾ ಇದೆ. 20-30 ವಯಸ್ಸಿನಲ್ಲಿ ಇವತ್ತು ಹೃದಯಘಾತ ಸಾವು ಸಂಭವಿಸ್ತಾ ಇದೆ. 50ನೇ ವರ್ಷ ಕಳೀತು ಅಂತಂದರೆ ಆರೋಗ್ಯದಿಂದ ಶಕ್ತಿಯಿಂದ ನಡೆದಾಡುವಂಥ ಸನ್ನಿವೇಶವೇ ಇವತ್ತು ದೂರ ಆಗ್ತಾ ಇದೆ. ಮನೆಯಲ್ಲಿ ಇವತ್ತು ಮನೋರೋಗ ಹೆಚ್ಚಾಗ್ತಾ ಇದೆ. ಸಮಾಜದ ಮೂಲೆಯಲ್ಲಿ ಇವತ್ತು ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಶ್ರೀಮಂತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅತಿ ಶ್ರೀಮಂತರು ಕೂಡ ಇವತ್ತು 17, 18, 19ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಕಾರಣ ಯಾಕೆ ಅಂತಂದರೆ, ಸಮಾಜದಲ್ಲಿ ಇವತ್ತು ಸ್ವಾರ್ಥ ಇದು ಹೆಚ್ಚಾಗ್ತಾ ಇದೆ. ನಾನು ಮಾತ್ರ ಬದುಕಬೇಕು, ನಾನು ಮಾತ್ರ ಬೆಳಿಬೇಕು, ನಾನು ಮಾತ್ರ ಹಣ ಮಾಡಬೇಕು, ನಾನು ಮಾತ್ರ ಶ್ರೀಮಂತನಾಗಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು. ಆದರೆ ಡಿವೈನ್ ಪಾರ್ಕ್ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಜಗತ್ತಿಗೆ ಕೊಟ್ಟಂಥ ಒಂದು ಸುಂದರವಾದಂತಹ ಮಂತ್ರ ಯಾವುದು ಅಂತಂದರೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಕಲ್ಯಾಣವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ಅಲ್ಲಿ ಎಲ್ಲರಿಗೂ ಅನ್ನುವುದಕ್ಕೆ ಒಂದು ಅಂಡರ್ಲೈನನ್ನು ಹಾಕಬೇಕು ನೀವು. ಈಗ ಪ್ರತಿಯೊಂದು ಹಂತದಲ್ಲಿ ಸಮಾಜದಲ್ಲಿ ನೋಡಿದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಜಾತಿ ಒಡೆದು ಜಾತಿ ಆಗ್ತಾ ಇದೆ. ನಾವು ಆಸ್ಪತ್ರೆಗೆ ಹೋಗ್ತೀವಿ, ಎಮರ್ಜೆನ್ಸಿ ವಾರ್ಡಲ್ಲಿ ಇರ್ತೀವಿ, ICUನಲ್ಲಿ ಇರ್ತೀವಿ, ಬ್ಲಡ್ ಬೇಕಾಗತ್ತೆ, ನನ್ನದೇ ಜಾತಿ ಬ್ಲಡ್ ಕೊಡಿ ಸ್ವಾಮಿ ಅಂತಂದರೆ ಬ್ಲಡ್ ಸಿಗೋದಿಲ್ಲ. ಅದಕ್ಕೆ ಡಿವೈನ್ ಪಾರ್ಕ್ ಜಗತ್ತಿಗೆ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಕೊಟ್ಟಂತಹ ಒಂದೇ ಒಂದು ಅಂಶ ಯಾವುದು ಅಂತಂದರೆ, ನಾವು ಎಲ್ಲರ ಆರೋಗ್ಯಕ್ಕೋಸ್ಕರ, ಎಲ್ಲರ ಕಲ್ಯಾಣಕ್ಕೋಸ್ಕರ, ಎಲ್ಲರ ಒಂದು ವಿಶೇಷತೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಹೋದರೆ, ಮೊದಲು 5000 ವರ್ಷದ ಹಿಂದೆ ವೇದಾಂತ ಹೇಳಿತ್ತು, ಋಷಿ ಮುನಿಗಳ ಪುಣ್ಯಭೂಮಿ ಭಾರತದಲ್ಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಪ್ರಾರ್ಥಿಸಿದಾಗ ಮೊದಲು ಒಳ್ಳೆಯದಾಗೋದು ನನಗೆ ಅಂತ ಹೇಳಿ ಅಂದು ನಮ್ಮ ಒಂದು ಪೂರ್ವಜರು ಹೇಳಿದ್ರಲ್ಲ, ಇವತ್ತು ಅದು ದೃಢವಾಗಿ ಸತ್ಯ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಪೂಜ್ಯ ಡಾಕ್ಟರ್ ಜಿಯವರು ಗುರುವಾಗಿ ಸ್ವಾಮಿ ವಿವೇಕಾನಂದರನ್ನ ಗುರೂಜಿಯಾಗಿ ಸ್ವೀಕರಿಸಿದರು. ನಾವೆಲ್ಲ ಡಿವೈನ್ ಪಾರ್ಕಿನ ನೆರಳಿನಲ್ಲಿ ಪೂಜ್ಯ ಡಾಕ್ಟರ್ ಜಿಯವರನ್ನು ಆಧ್ಯಾತ್ಮಿಕ ಗುರುವಾಗಿ ಸ್ವೀಕರಿಸಿ ನಮ್ಮ ಬದುಕನ್ನು ಹಲವು ರೀತಿಯಲ್ಲಿ ಸಂಸ್ಕೃತಿ, ಸಂಸ್ಕಾರ, ಜೀವನ ಮೌಲ್ಯಗಳ ಹಿನ್ನೆಲೆಯಲ್ಲಿ ಆದರ್ಶದ ಪಥದಲ್ಲಿ ಹೋಗ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರನ್ನ ಕೇಳಿದರೆ ನಾನೇನೂ ಅಲ್ಲ, ಎಲ್ಲ ನನ್ನ ಗುರುದೇವ ಶ್ರೀರಾಮಕೃಷ್ಣ ಪರಮಹಂಸರಿಂದ ಆಗಿದ್ದು ಅಂತ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಈ ಒಂದು ಗುರು ಶಿಷ್ಯ ಪರಂಪರೆಯ ವಿಶೇಷತೆಯನ್ನು ಸಾರಿದಂತಹ ಒಂದು ಧರ್ಮ ಅದು ಭಾರತೀಯ ಸನಾತನ ಹಿಂದೂ ಧರ್ಮ. ಹೇಗೆ ಸ್ವಾಮಿ ವಿವೇಕಾನಂದರು ಸಾಮಾನ್ಯರಾಗಿ ನರೇಂದ್ರನಾಥ ದತ್ತನಾಗಿ ಅಸಾಮಾನ್ಯರಾದಂತಹ ಒಂದು ಕಾರ್ಯವನ್ನು ಮಾಡ್ತಾ ಹೋದ್ರೋ, ಹೇಗೆ ಗುರುದೇವ ಶ್ರೀರಾಮಕೃಷ್ಣರ ಒಂದು ವಿಶೇಷವಾದಂತಹ ಪ್ರೀತಿ, ಪ್ರೇಮ, ಆದರ್ಶ, ಅವರ ಒಂದು ದಿವ್ಯವಾದ ಪವಿತ್ರವಾದ ಪುಣ್ಯದ ಜೀವನ, ಅವರ ಒಂದು ಪವಿತ್ರವಾದಂಥ ಒಂದು ಜೀವನ ಹೇಗೆ ಸಾಮಾನ್ಯ ನರೇಂದ್ರನಾಥನನ್ನು ಜಗದ್ವಿಖ್ಯಾತ ಸ್ವಾಮಿ ವಿವೇಕಾನಂದರನ್ನಾಗಿ ಪರಿವರ್ತಿಸ್ತಲ್ಲ, ಅಂತ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಒಂದು ಮಂತ್ರವನ್ನು ಸಾರ್ತಾರೆ. ಯಾವ ಮಂತ್ರ ಅಂತಂದರೆ ಅಭಿಹಿ ಅಭಿಹಿ ಅಭಿಹಿ, ಧೈರ್ಯ ಸ್ಥೈರ್ಯದ ಮಂತ್ರ. ಈ ಧೈರ್ಯ ಸ್ಥೈರ್ಯದ ಮಂತ್ರ ನನ್ನನ್ನು ಯೋಗ ಬನದ
ನಮ್ಮ ಡಿವೈನ್ ಪಾರ್ಕ್ ಟ್ರಸ್ಟ್ನ ಅಂಗಸಂಸ್ಥೆಯಾದ ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ ಯೋಗ ಬನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಬರ್ತಾರೆ. ಹೆದರಿಕೆ, ಭಯ, ಆತಂಕ, ಉದ್ವೇಗ, ಒತ್ತಡ, ತಳಮಳ, ಜೀವನ ಬೇಡ ಅಂತ ಅನಿಸಿದೆ, ಆತ್ಮಹತ್ಯೆ ಮಾಡಬೇಕು ಅಂತ ಅನಿಸಿದೆ. ಎಷ್ಟೋ ತಾಯಂದ್ರು ಬರ್ತಾರೆ, ಯಜಮಾನರನ್ನ ಕಳ್ಕೊಂಡ್ವಿ, ತಂದೆ ತಾಯನ್ನ ಕಳ್ಕೊಂಡ್ವಿ, ಮಕ್ಕಳನ್ನು ಕಳ್ಕೊಂಡ್ವಿ, ಜೀವನ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಎಲ್ಲರಿಗೂ ಕೂಡ ನಾನು ಹೇಳ್ತಾ ಇದ್ದ ಸಂದೇಶ ಒಂದೇ. ಯೋಗ ಬನದಲ್ಲಿ, ನಮ್ಮ ಯೋಗ ಬನದ ನಮ್ಮ ಒಂದು ಲೈಬ್ರರಿನಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಬೇಕಾದಷ್ಟು ಒಂದು ಪುಸ್ತಕಗಳು ಇದೆ. ನಾನು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ಬೆಳಿಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ, ಮಲಗುವ ಮುಂಚೆ 10 ನಿಮಿಷ ಇಂಥ ಮಹಾತ್ಮರ ಜೀವನ ಚರಿತ್ರೆಯ ಪುಸ್ತಕದ ಕೆಲವೊಂದು ಪುಟವನ್ನು ಸದ್ಗ್ರಂಥ ಅಧ್ಯಯನವನ್ನು ಮಾಡಿ. ಎಷ್ಟೋ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋಬೇಕನ್ನಂಥ ವಿದ್ಯಾರ್ಥಿ 1 ವಾರ ಅಲ್ಲಿ ಬಂದು ಇದ್ದು ಚಿಕಿತ್ಸೆ ಪಡ್ಕೊಂಡು ಸದ್ಗ್ರಂಥ ಅಧ್ಯಯನ ಮಾಡಿ ಸಂವಹನದವನ್ನು ಮಾಡ್ತಾ ಹೋಗುವಾಗ, ಸರ್ ನಾನು ಧೈರ್ಯವಾಗಿ ಹೋಗ್ತೀನಿ, ಇನ್ನು ಆತ್ಮಹತ್ಯೆ ನಾನು ಮಾಡೋದಿಲ್ಲ, ಇನ್ನು ನಾನು ಬದುಕನ್ನು ನಿರ್ಮಿಸ್ಕೋತೀನಿ ಅಂತ ಹೇಳಿ, ಈಗ PUC ಮಾರ್ಕ್ಸ್ ಬಂತಲ್ಲ, SSLCಯಲ್ಲಿ ಮಾರ್ಕ್ಸ್ ಕಡಿಮೆ ಆಗಿ ಆತ್ಮಹತ್ಯೆ ಯೋಚನೆ ಮಾಡಿದಂತಹ ವಿದ್ಯಾರ್ಥಿ ಇವತ್ತು PUCಯಲ್ಲಿ ಇವತ್ತು 96% ಮಾರ್ಕ್ಸನ್ನು ಪಡಿತಾನೆ ಅಂತಂದರೆ ಅದು ಡಿವೈನ್ ಪಾರ್ಕ್ ಮಾಡುವಂತಹ ಕಾರ್ಯ. ಯಾವ ಪ್ರಚಾರ ಇಲ್ಲದೆ, ಯಾವ ಪ್ರಸಾರ ಇಲ್ಲದೆ, ಜಗತ್ತಿನ ಜನರ ಒಳಿತಿಗಾಗಿ, ಮನುಕುಲದ ಒಳಿತಿಗಾಗಿ. ಇವತ್ತು ನಾವು ಒಂದು ಯಾವುದೋ ಶಾಲೆಗೆ ಒಂದು ಚಿಕ್ಕ ಫ್ಯಾನನ್ನು ಕೊಟ್ಟರೆ ಪ್ರಚಾರವೇ ಫ್ಯಾನಿಗಿಂತ ಜಾಸ್ತಿ ಇರುತ್ತೆ. ಆ ಫ್ಯಾನ್ ಗಾಳಿ ಬರೋದು ಇಷ್ಟು ಮಾತ್ರ, ಆದರೆ ಇವರ ಪ್ರಚಾರದ ಗಾಳಿ ಅದು ಬೇಕಾದಷ್ಟು ಹೋಗ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಫೋಟೋ ಈ ಫೋಟೋ ಎಲ್ಲ ತೆಗೆದು ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲ ಅದಕ್ಕೆ ಮಾಡಿ. ಆದರೆ ಇಲ್ಲಿ ಯಾವುದು ಮುಖ್ಯ ಅಂತಂದರೆ, ಭಗವಂತ ಸಾರುವಂಥದ್ದು ಎಲ್ಲರ ಒಳಗೂ ಒಂದು ಬದುಕಿಸುವ ಶಕ್ತಿ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈಗ ಈ ಮುಂದಿನ ನಮ್ಮ ಪದ್ಯದ ಮೂಲಕ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಸ್ವಾಮಿ ವಿವೇಕಾನಂದರ ಆದರ್ಶ, ಸ್ವಾಮಿ ವಿವೇಕಾನಂದರ ಧೈರ್ಯದ ಮಂತ್ರ, ತನ್ನ ಗುರುದೇವರಿಗೆ ಸ್ವಾಮಿ ವಿವೇಕಾನಂದರು ಗುರುದೇವ ಶ್ರೀ ರಾಮಕೃಷ್ಣರಿಗೆ ವಂದಿಸ್ತಾ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಒಂದು ಧೀಮಂತಿಕೆಯ, ಶ್ರೀಮಂತಿಕೆಯ, ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸದ ಒಂದು ಮಂತ್ರವನ್ನು ಕೊಡ್ತಾರೆ. ಜೀವ ಶಿವ ಸೇವೆಯ ಒಂದು ಮಂತ್ರ ಕೊಡ್ತಾರೆ. ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ, ಯಾರೆಲ್ಲ ನೋವಿನಲ್ಲಿದ್ದಾರೆ, ಯಾರೆಲ್ಲ ನಳಾಟದಲ್ಲಿದ್ದಾರೆ, ಅವರೆಲ್ಲರಿಗೂ ಸಹಾಯ ಮಾಡಿ, ಅವರೆಲ್ಲರನ್ನೂ ಪ್ರೀತಿಸಿ, ಯಾರನ್ನೂ ಭೇದ ಭಾವ ಮಾಡದಿರಿ. ಯಾವ ಜಾತಿ ಮೇಲು ಜಾತಿ ಕೀಳು ಜಾತಿ ಅಂತ ಯಾವ ಭೇದ ಭಾವ ಮಾಡಬೇಡಿ. ಎಲ್ಲರನ್ನೂ ಗೌರವಿಸಿ, ಎಲ್ಲರನ್ನೂ ಪ್ರೀತಿಸಿ, ಎಲ್ಲರಿಗೂ ಸಹಕರಿಸಿ. ಉಪಕಾರ ಮಾಡಲಿಕ್ಕಾದರೆ ಉಪಕಾರ ಮಾಡಿ, ಅಪಕಾರ ಮಾಡಬೇಡಿ. ಈ ಒಂದು ಉದಾತ್ತವಾದಂತಹ ಚಿಂತನೆಯನ್ನು ಗುಣಗಳ ಒಂದಿಗೆ, ಮೌಲ್ಯದ ಒಂದಿಗೆ, ಉದಾತ್ತವಾದಂತಹ ಒಂದು ಸಂಸ್ಕೃತಿ ಸಂಸ್ಕಾರದೊಂದಿಗೆ, ಭಾರತೀಯ ಭವ್ಯ ಪರಂಪರೆಯ ಸನಾತನ ಹಿಂದೂ ಧರ್ಮದ ಒಂದು ವಿಶೇಷತೆ ಒಂದಿಗೆ ಸರ್ವತ್ರ ಸಮಾನವಾಗಿ ಎಲ್ಲ ಒಂದು ಧರ್ಮದವರಿಗೆ, ಎಲ್ಲ ಒಂದು ಮತದವರಿಗೆ ವಿಶೇಷವಾದ ರೀತಿಯಲ್ಲಿ ಬದುಕನ್ನು ಸಾರ್ಥಕಗೊಳಿಸುವಂತಹ ಒಂದು ಚೈತನ್ಯವನ್ನು ತುಂಬಿದಂತಹ ಶ್ರೇಷ್ಠತೆ ಸದಾ ಸ್ವಾಮಿ ವಿವೇಕಾನಂದರಿಗೆ ಯಾವತ್ತೂ ಸಲ್ಲಬೇಕಾಗತ್ತೆ. ಅಂಥ ಗೌರವವನ್ನು ಈ ಪದ್ಯದ ಮೂಲಕ ನಾವು ಆ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಈ ಹಾಡು ಭಜನಾಮೃತ ಪುಸ್ತಕದಲ್ಲಿ ಇಲ್ಲ. ಸ್ವಾಮೀಜಿ ಜಗದಾತ್ಮಾನಂದಜಿಯವರು ಡಿವೈನ್ ಪಾರ್ಕಿಗೆ ಬಂದಿದ್ದಾಗ ಸನ್ಯಾಸಿ ಗೀತೆ ಜೊತೆ ಇದನ್ನು ಹಾಡ್ತಾಯಿದ್ರು. ಹಾಗಾಗಿ ಅದನ್ನು ಇನ್ನೊಮ್ಮೆ ಇಲ್ಲಿ ಹೇಳುವಂಥ ಪ್ರಯತ್ನ. प्रभो राम कृष्ण पद शरण जीवन जय विवेकानंद नामधारी। प्रभो राम कृष्ण पद शरण जीवन जय विवेकानंद नामधारी। रुद्र अवतार भैरव ओंकार, रुद्रावतार भैरव ओंकार, येष चराचरवारि। प्रभु राम कृष्ण पद शरण जीवन जय विवेकानंद नामधारी। तेज द्रप्त तव स्थिर कंठरव, अभैरभी मंत्र प्रचारी। तेज द्रप्त तव स्थिर कंठरव,
जय विवेकानन्द नामधारी प्रभु राम कृष्ण पद शरण जीवन जय विवेकानन्द नामधारी गाहे अकिंचन तव गुण कीर्तन चाहो कृपा नयने नेहारी गाहे अकिंचन तव गुण कीर्तन चाहो कृपा नयने नेहारी देहो पदाश्रय दीन दयामय देहो पदाश्रय दीन दयामय अपार करुण भय हारी प्रभु राम कृष्ण पद शरण जीवन जय विवेकानन्द नामधारी प्रभु राम कृष्ण पद शरण जीवन जय विवेकानन्द नामधारी रुद्रावतार भैरव ओंकार रुद्रावतार भैरव ओंकार केश चराचर वारी प्रभु राम कृष्ण पद शरण जीवन जय विवेकानन्द नामधारी जय विवेकानन्द नामधारी जय विवेकानन्द नामधारी जय श्री स्वामीजी महाराज की ಜಯ ವಿವೇಕಾನಂದ ನಾಮಧಾರಿ. ವಿವೇಕಾನಂದ ಎನ್ನುವಂತಹ ಹೆಸರನ್ನು ಹೊಂದಿದವರಿಗೆ ಜಯವಾಗಲಿ ಅಂತ ಹೇಳಿ ಈ ಪದ್ಯ ರೂಪಿಸುತ್ತೆ. ಪ್ರಭು ರಾಮಕೃಷ್ಣ ಪದ ಶರಣ ಜೀವನ. ಸ್ವಾಮಿ ವಿವೇಕಾನಂದರು ನನ್ನ ಜೀವನ ಸಂಪೂರ್ಣವಾಗಿ ಸಾರ್ಥಕಗೊಳ್ತು. 40 ವರ್ಷ ಮುಗಿಯುವುದರ ಒಳಗಡೆ ಇಡೀ ಜಗತ್ತು ಸ್ಮರಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ನಲ್ಲ, ಹೇಗೆ ಸಾಧ್ಯ ಆಯಿತು ಅಂತಂದರೆ ನನ್ನ ಪ್ರಭು ನನ್ನ ಗುರು ಶ್ರೀರಾಮಕೃಷ್ಣರಿಂದ. ಶ್ರೀರಾಮಕೃಷ್ಣನಿಂದ ನನ್ನ ಜೀವನ ರೂಪಿತ ಆಗಿದ್ದರಿಂದ ಅವರ ಪದಕಮಲಗಳಲ್ಲಿ ನಾನು ಶರಣಾಗ್ತೇನೆ ಅಂತ ಹೇಳಿ ಶರಣಾಗತಿಯ ಭಾವವನ್ನು ಭಕ್ತಿ ಶ್ರದ್ಧೆಯಿಂದ ಜೋಡಿಸ್ತಾ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಕೊಟ್ಟಂತಹ ಅಮೂಲ್ಯವಾದಂತಹ ಮಂತ್ರ ಎಲ್ಲರ ಸೇವೆ ತ್ಯಾಗ, ಎಲ್ಲರ ಒಂದು ಸಂಕಷ್ಟವನ್ನು ನಿವಾರಿಸುವಂಥದ್ದು, ಎಲ್ಲರಿಗೆ ಧೈರ್ಯ ಸ್ಥೈರ್ಯ ಆತ್ಮವಿಶ್ವಾಸವನ್ನು ತುಂಬುವಂತಹ ಒಂದು ಕಾರ್ಯ.